ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ತಡೆ ನೀಡಲಾಗಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದೊಂದು ಗುಡ್ ನ್ಯೂಸ್. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ತಡೆಯನ್ನ ನೀಡಲಾಗಿದೆ. ದರ ಏರಿಕೆ ಮಾಡದಂತೆ ಕೇಂದ್ರ ಸರ್ಕಾರ ಬಿಎಂಆರ್ಸಿಎಲ್ಗೆ ಒಂದು ಸೂಚನೆಯನ್ನ ನೀಡಿದೆ. ಬಿಎಂಆರ್ಸಿಎಲ್ ಎಂಡಿಗೆ ಕೇಂದ್ರದಿಂದ ಇಮೇಲ್ ರವಾನೆಯಾಗಿದೆ. ದರ ಏರಿಕೆ ಮಾಡದಂತೆ ಕೇಂದ್ರ ಸರ್ಕಾರ ಸೂಚನೆಯನ್ನ ನೀಡಿದೆ. ಬಿಎಂಆರ್ಸಿಎಲ್ ಎಂಡಿಗೆ ಕೇಂದ್ರದಿಂದ ಇಮೇಲ್ ರವಾನೆಯಾಗಿದೆ. ಕೇಂದ್ರದ ಸೂಚನೆಯಿಂದ ದರ ಏರಿಕೆ ಕೈಬಿಟ್ಟಿದೆ. ಬಿಎಂಆರ್ಸಿಎಲ್ ಮುಂದಿನ ಆದೇಶದವರೆಗೆ ದರ ಏರಿಕೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಎಂದಿನಂತೆ ಏನು ರೇಟ್ ಇತ್ತು ಅದೇ ರೇಟ್ ಕೂಡ ಮುಂದುವರಿಯುತ್ತೆ. ಅಂದರೆ ಇವತ್ತು 9ನೇ ತಾರೀಕಿಂದ ಮೆಟ್ರೋ ದರದಲ್ಲಿ ಏರಿಕೆಯಾಗುತ್ತೆ ಎನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇತ್ತು. ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇತ್ತು. ಅಂದರೆ ಈ ಒಂದು ಮೆಟ್ರೋ ದರ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳ್ತಾ ಇತ್ತು. ಇನ್ನೊಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಇಲ್ಲ, ಈ ಒಂದು ದರ ಏರಿಕೆಗೆ ರಾಜ್ಯ ಸರ್ಕಾರವೇ ಕಾರಣ ಅಂತ ಈ ರೀತಿ ಒಂದು ರಾಜಕೀಯ ಜಟಾಪಟಿ ಜೋರಾಗಿತ್ತು. ಜೊತೆಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ನಿನ್ನೆ ಪ್ರಯಾಣಿಕರ ಜೊತೆ ಅಥವಾ ಸಾರ್ವಜನಿಕರ ಜೊತೆ ಒಂದು ಸಂವಾದವನ್ನು ನಡೆಸಿದ್ರು. ಕಪ್ಪು ಬಣ್ಣದ ಟೀ ಶರ್ಟ್ ಹಾಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಕೊನೆಗೂ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್. ಯಾಕಂದರೆ ಬೆಂಗಳೂರಿನ ಜೀವನಾಡಿ ನಮ್ಮ ಮೆಟ್ರೋ. ಸಾಕಷ್ಟು ಜನ ಅಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಅಂದರೆ ಬೇಗ ರೀಚ್ ಆಗಬಹುದು, ಟೈಮ್ಗೆ ಕರೆಕ್ಟಾಗಿ ರೀಚ್ ಆಗಬಹುದು. ಹಾಗೆ ಈ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ ಎನ್ನುವಂಥ ಕಾರಣಕ್ಕೆ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಈ ಒಂದು ದರ ಏರಿಕೆ ಆಗುತ್ತೆ ಎನ್ನುವಂಥ ವಿಚಾರ ಸಾರ್ವಜನಿಕರಲ್ಲಿ ಸಾಕಷ್ಟು ಬೇಸರಕ್ಕೆ ಕಾರಣವಾಗಿತ್ತು. ಯಾಕೆಂದರೆ ಈ ಹಿಂದೆಯೂ ಕೂಡ ದರ ಏರಿಕೆ ಆಗಿತ್ತು. ಆಗ ಒಂದೆರಡು ದಿನಗಳ ಕಾಲ ಪ್ರಯಾಣಿಕರ ಸಂಖ್ಯೆ ಕೂಡ ಕುಸಿದಿತ್ತು. ತದನಂತರದಲ್ಲಿ ಯಥಾಸ್ಥಿತಿ. ಯಾಕಂದರೆ ಎಲ್ಲರೂ ಕೂಡ ಟೈಮ್ಗೆ ಕರೆಕ್ಟಾಗಿ ಆಫೀಸ್ಗೆ ಹೋಗಬೇಕಾಗಿರುತ್ತೆ. ಹೀಗಾಗಿ ಮೆಟ್ರೋ ಮೇಲೆ ಯಾರೆಲ್ಲ ಡಿಪೆಂಡ್ ಆಗಿರ್ತಾರೆ ಅವರು ಅದರಲ್ಲಿ ಟ್ರಾವೆಲ್ ಮಾಡೇ ಮಾಡ್ತಾರೆ. ಮತ್ತೆ ಯಾವಾಗ ದರ ಏರಿಕೆ ಎನ್ನುವಂಥ ವಿಚಾರ ಬಂತು ಆಗ ಸಾಕಷ್ಟು ಜನರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ತಡೆ ನೀಡಲಾಗಿದೆ.